ಬನ್ನಿ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರ್. ಸ್ವಲ್ಪ ಎಣ್ಣೆ ಸಾಕು, ಬಿಕಾಸ್ ಈ ತರ ಆನಿಯನ್ ಇವಾಗ ಫ್ರೈ ಆಗುವಾಗ ಒಂದು ಸ್ಮೆಲ್ ಬರುತ್ತೆ, ಸಕ್ಕದಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಈ ಸ್ಮೆಲ್. ಗೌಡ್ರು ಮಟನ್ ಸಾರ್ ಪೌಡ್ರ್ ಮಾಡಿ ಇಟ್ಕೋತೀವಿ. ಮಾಡೋ ಸಾಂಬಾರ್ ಪೌಡರ್ ಮಾಡಿಟ್ಟಿದ್ದಾರೆ. ಒಳ್ಳೆ ನಲ್ಲಿ ಮೂಳೆ ಕಾಣಿಸ್ತಾ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮಮ್ಮಿ ಇದ್ದಾರೆ ಜೊತೆನಲ್ಲಿ. ಇಟ್ಸ್ ಅ ಕುಕಿಂಗ್ ವ್ಲಾಗ್. ಮಟನ್ ಇದೆ ನೋಡಿ ಅಲ್ಲಿ. ಸೊ ಏನ್ ಮಾಡ್ತಾ ಇದೀಯ ಮಮ್ಮಿ? ಮಟನ್ ಸಾಂಬಾರ್ ಮುದ್ದೆ ಮಾಡ್ತಾ ಇದ್ದೀನಿ. ಬನ್ನಿ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರ್. 1/2 kg ಮಟನ್, ಈರುಳ್ಳಿ ಇದೆ, ಬೆಳ್ಳುಳ್ಳಿ, ಶುಂಠಿ, ಕಾಯಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು. ಇಲ್ಲಿ ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪಿದೆ, ಅರ್ಶಿನದ ಪುಡಿ. ಸೊ ಇದೆಲ್ಲ ಎಷ್ಟು ತಗೋಬೇಕು ಮಮ್ಮಿ? 1/2 kgಗೆ 2 ಈರುಳ್ಳಿನ, 1 ಬೆಳ್ಳುಳ್ಳಿ, ಇಷ್ಟು ಶುಂಠಿ, ಅರ್ಧ ಕಾಯಿಗಳು. ತುಂಬ ಕಾಯಿ ತಗೋಬೇಡಿ. 1 2 ಸ್ಪೂನ್ಸ್ ಅಷ್ಟು ಹುರ್ಗಡ್ಲೆ, ಆ್ಯಂಡ್ 1 ಟೀ ಸ್ಪೂನ್ ಗೋಡಂಬಿ ರುಚಿಗೆ. ಕೊತ್ತಂಬರಿ ಸೊಪ್ಪಿಷ್ಟು, 2 ಟೊಮೆಟೊ ಅಷ್ಟು. ಸೊ ಹುರ್ಗಡ್ಲೆ, ಗೋಡಂಬಿ ಆ್ಯಂಡ್ ಕೊಬ್ಬರಿ ಅಲ್ಲ ಕಾಯಿನ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದಾರೆ ಮಮ್ಮಿ. ಕುಕ್ಕರ್ ಇಟ್ಟಿದ್ದಾರೆ ಬಿಸಿ ಆಗೋದಕ್ಕೆ. ಸ್ವಲ್ಪ ಎಣ್ಣೆ ಸಾಕು, ಬಿಕಾಸ್ ಮಟನ್ ಆಗಿರೋದ್ರಿಂದ ಅದೇ ಸ್ವಲ್ಪ ಜಿಡ್ಡು ಬಿಟ್ಟರು ಬಿಡತ್ತೆ. ತುಂಬ ಜಿಡ್ಡಾಗಿದೆ, ನನಗಂತೂ ಇಷ್ಟ ಆಗಲ್ಲ. ಸೊ ಆ್ಯಂಡ್ ಹೆಲ್ತ್ಗೂ ಒಳ್ಳೇದಲ್ಲ. ಕಮ್ಮಿನೇ ಎಣ್ಣೆ ಹಾಕೊಳ್ಳಿ. ಮಮ್ಮಿ ನೋಡಿ ಆಲ್ಮೋಸ್ಟ್ 1 ಸ್ಪೂನ್ ಹಾಕೊಂಡ್ರು ಅಷ್ಟೇ ಅವರು ಎಣ್ಣೆ. ಇದು ಉರಿಯಕ್ಕೆ ಮಾತ್ರ. ಇದೆಲ್ಲನೂ ಫ್ರೈ ಮಾಡ್ಕೊಳ್ಳಿ. ಇದು ಯಾಕೆ ಆನಿಯನ್ ಇಷ್ಟು ಮಿಕ್ಸ್ಕೊಂಡೆ? ಇದು ಒಗ್ಗರಣೆಗೆ. ಅದು ಒಗ್ಗರಣೆಗಂತೆ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗಮ್ ಅನ್ನೋ ಥರ. 1/2 ಸ್ಪೂನ್ ಅಷ್ಟು ಅರಿಶಿನ, 1/2 ಟೀ ಸ್ಪೂನ್. ನಂಗೆ ಈ ಥರ ಆನಿಯನ್ ಇವಾಗ ಫ್ರೈ ಆಗುವಾಗ ಒಂದು ಸ್ಮೆಲ್ ಬರುತ್ತೆ, ಸಕ್ಕದಾಗಿರುತ್ತೆ. ನಂಗೆ ತುಂಬ ಇಷ್ಟ ಈ ಸ್ಮೆಲ್. ಯಮ್ಮಿ ಸ್ಮೆಲ್ ಅಂತ ಇದೆ. ಸೊ ಅಡುಗೆ ಮಾಡುವಾಗ ಈ ಥರ ಘಮ ಘಮ ಅಂತ ಇದ್ರೆ ತಿನ್ನಬೇಕು ಅನ್ಸುತ್ತೆ. ಇದು ಸ್ವಲ್ಪ ಇಷ್ಟು ಫ್ರೈ ಆದಮೇಲೆ ಟೊಮೆಟೊವನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡಿಕೊಂಡು ಸಾಂಬಾರು ಇದು ಗ್ರೈಂಡ್ ಮಾಡ್ಕೊತಲ್ಲ ಮಮ್ಮಿ. ಗ್ರೈಂಡ್ ಮಾಡ್ಕೊಂಡಾಗ ರುಚಿ ಎನ್ಹ್ಯಾನ್ಸ್ ಆಗುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ, ಡಬಲ್ ದ ಟೇಸ್ಟ್. ಇದನ್ನು ಗ್ರೈಂಡ್ ಮಾಡ್ಕೊಂಡ್ರು ಮಮ್ಮಿ, ಹುರ್ಗಡ್ಲೆ, ಕಾಯಿ ಮತ್ತು ಗೋಡಂಬಿ. ಸೊ ಇವಾಗ ಫ್ರೈ ಮಾಡ್ಕೊಂಡಿರೋದನ್ನು ಅದ್ರ ಜೊತೆ ಹಾಕಿ ರುಬ್ಕೋಬೇಕು. ಆರಿದ್ಮೇಲೆ ರುಬ್ಕೋಬೇಕು, ಬಿಸಿ ಬಿಸಿ ರುಬ್ಕೋಬೇಡಿ. ಅದು ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಪ್ಲೀಸ್, ಆಮೇಲೆ ಮಿಕ್ಸಿ ಬ್ಲಾಸ್ಟ್ ಆಗಿಬಿಡುತ್ತೆ. ಇವಾಗ 2 ಸ್ಪೂನ್ ಎಣ್ಣೆ. 2 ಇಲ್ಲ, 1 3 ಸ್ಪೂನೇ ಹಾಕ್ಕೊಂಡಿದ್ಯಾ? ಅಲ್ಲ, ಇದು ಒಂಚೂರು ಮಟನ್ ಬಂದಿದೆ ನೋಡೋದಕ್ಕೆ. ಚರ್ಬಿ ಜಾಸ್ತಿ ಇದೆ. ಸೊ ಒಂದು 3 ಸ್ಪೂನ್ ಅಷ್ಟು ಆಯಿಲ್, ಒಂದು ಸ್ವಲ್ಪ ಆನಿಯನ್, ವಾಶ್ ಮಾಡ್ಕೊಂಡಿರೋ ಮಟನ್ ಹಾಕ್ಕೊಳ್ಳಿ. ಇದಕ್ಕೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮಟನ್. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಟನ್. ಅದಕ್ಕೂ ಸ್ವಲ್ಪ ಅರಿಶಿನ, ಲುಕ್ ಯೂಸ್ ಮಾಡ್ತಾ ಇದ್ದಾರೆ 2 ಸ್ಪೂನ್ಸ್. ನಾನು ಮಮ್ಮಿ ಕೈಯಲ್ಲೇ ಹಾಕ್ತಾ ಇದ್ದಾರೆ, ಕೈ ಅಳ್ತೆ. ನಾನು ನಿಮ್ಗೆ 2 ಸ್ಪೂನ್ಸ್ ಅಂತ ನಿಮ್ಮ ರೆಫರೆನ್ಸಿಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ರುಚಿಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ. ಇವಾಗ ಫ್ರೈ ಆಗ್ತಾ ಇರೋ ಮಟನ್ ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಬಿಟ್ಕೊಂಡು ಅಗೇನ್ ಅದು ನೀರು ಕೂಡ ಹಿಂಗೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಗೌಡ್ರು ಮಟನ್ ಸಾರ್ ಪೌಡ್ರ್ ಮಾಡಿ ಇಟ್ಕೋತೀವಿ. ಇದಕ್ಕೆ ಧನಿಯಾ, ಮೆಣಸಿನ್ಕಾಯಿ,
ಕಡಲೆಕಾಳು ಈ ಥರ ಹಾಕ್ಬಿಟ್ಟು ಹುರಿದ್ಬಿಟ್ಟು ಗಸಗಸೆ ಎಲ್ಲ ಹಾಕಿ ಮಾಡಿಟ್ಕೋತೀವಿ. ಅದ್ರದ್ದೇ ಸೆಪ್ರೇಟ್ ರೆಸಿಪಿ ಮಾಡಬೇಕಾಗತ್ತೆ. ಅದು ಬೇರೆನೇ ಒಂದು ಪ್ರೊಸೀಜರ್ ಇದೆ ಪೌಡರ್ ಮಾಡ್ಕೊಳ್ಳೋದು. ವರ್ಷಕ್ಕೆ ಒಂದ್ಸತಿ ಇಲ್ಲ 2 ಸತಿ ಮಾಡ್ತಿರ್ತೀವಿ, ಮಾಡಿಟ್ಕೊಂಡ್ಬಿಡ್ತಾರೆ ಈ ಥರ. ಸೊ ಹೋಮ್ ಮೇಡ್ ಮಸಾಲ ಹಾಕ್ಬೇಕಿದು. ಮಟನ್ಗೆ ಅಂತಾನೆ ಇದು ಸೆಪ್ರೇಟಾಗಿ ಮಸಾಲ, ಬೇರೆದಕ್ಕೆ ಯೂಸ್ ಮಾಡಲ್ಲ. ನೋಡಿ ನಿನ್ನೆ ತಾನೇ ಇದು ವೆಜಿಟೇಬಲ್ ಸಾಂಬಾರ್ಗೆಲ್ಲ ಮಾಡೋ ಸಾಂಬಾರ್ ಪೌಡರ್ ಮಾಡಿಟ್ಟಿದ್ದಾರೆ. ಸ್ವಲ್ಪ ಕೆಳಗೆ ನೀರು ಬಿಟ್ಕೊಂಡಿದೆ, ಕಾಣಿಸ್ತಾ ಇದೆಯಾ? ಅದು ನೀರು ಬಿಟ್ಕೊಂಡು ಅದು ಕೂಡ ಎಲ್ಲ ಫುಲ್ ಡ್ರೈ ಆಗೋಗುತ್ತೆ. ನೋಡಿ ಹೇಗೆ ಕಲರ್ ಬಿಟ್ಕೊಂಡಿದೆ. ಈಗೊಂದು 7 ಮಿನಿಟ್ಸ್ ಮೇಲೆ ಆಯಿತು. ಚೆನ್ನಾಗಿ ಫ್ರೈ ಆಗಿ ಅದು ಒಂಥರ ಹಸಿ ವಾಸನೆ ಅಂತಾರಲ್ವ, ಅದು ಹೋಗ್ಬಿಡ್ಬೇಕು. ಇವಾಗ ನೀರೆಲ್ಲ ಹೊಟ್ಟೋಗಿದೆ, ಅದು ಆಯಿಲ್ ಮಾತ್ರ ಇದೆ ಕೆಳಗೆ. ಈಗ ಮಸಾಲೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಫ್ರೈ ಆಗಬೇಕು. ಮಸಾಲೆದು ಕೂಡ ಹಸಿ ವಾಸನೆ ಹೋಗಿ ಗಮ್ ಅನ್ನಬೇಕು. ಮಸಾಲೆ ಹಾಕಿದ ತಕ್ಷಣ ಆಲ್ರೆಡಿ ಗಮ್ ಅಂತ ಇದೆ. ಸೊ ಇದು ಮಿಕ್ಸ್ ಮಾಡಿರೋದು ಕೂಡ ಈ ಮಸಾಲೆನೂ ಕುದಿಬೇಕು. ಇದು ಕುದಿಯೋಕ್ಕೆ ಶುರು ಆದಮೇಲೆ ನೀರು ಹಾಕಿ ಕುಕ್ಕರ್ ಮುಚ್ಚಿ ವಿಷಲ್ ಬರ್ಸ್ತಾರೆ. ಆದಮೇಲೆ ನೀರು ಹಾಕ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದಾರೆ. ತುಂಬ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಾಂಬಾರು ಮೀಡಿಯಮ್ ಆಗಿರಲಿ. ಸೊ ಅದು ವಿಷಲ್ ಬರೋ ಅಷ್ಟೊತ್ತಿಗೆ ಇನ್ನೂ ಗಟ್ಟಿ ಆಗುತ್ತೆ. ಇಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ರುಬ್ಕೋಬೇಕು. ನೋಡಿ ಕೊತ್ತಂಬರಿ ಎಲ್ಲ ನೋಡಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ. 4 ವಿಷಲ್ಸ್ ಬರಬೇಕು. ಈ ರೀತಿಯಾಗಿದೆ ಮಟನ್ ಸಾಂಬಾರ್. ಸೊ ಈ ರೀತಿ ಇದೆ. ಸೊ ಮಮ್ಮಿ ಜಾಸ್ತಿ ಹೊತ್ತು ಮಟನ್ ಹೊಂದಿದ್ದು ಇದೇ ರೀಸನ್ಗೆ, ಸ್ವಲ್ಪ ಚರ್ಬಿ ಜಾಸ್ತಿ ಇತ್ತು ಅಂತ. ಎಸ್, ಒಳ್ಳೆ ನಳ್ಳಿ ಮೂಳೆ ಕಾಣಿಸ್ತಾ ಇದೆ. ಮಮ್ಮಿ ಮುದ್ದೆ ಮಾಡೇ ಬಿಟ್ಟಿದ್ದಾರೆ. ಸೆಪ್ರೇಟ್ ವ್ಲಾಗ್ ಹಾಕ್ತೀನಿ ಮುದ್ದೆ ಹೇಗೆ ಮಾಡೋದು ಅಂತ. ಈ ವ್ಲಾಗಲ್ಲಿ ಮಟನ್ ಸಾರು ನೋಡ್ಕೊಂಡಿದ್ದೀರಲ್ಲ. ಸೊ ಮುದ್ದೆ ವಿಲ್ ಕಮ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಹೀಗಿದೆ. ಸೊ ಹೀಗಿತ್ತು ಮಟನ್ ಸಾರು. ಈಸಿ ಆಯ್ತು. ನಾನು ಫಸ್ಟ್ ಟೈಮ್ ಕಂಪ್ಲೀಟಾಗಿ ನೋಡ್ಕೊಂಡಿದ್ದು. ನೀಟಾಗಿ ಮೆಷರ್ಮೆಂಟ್ಸ್ ಹಾಕಬೇಕು, ಇಲ್ಲಾಂದರೆ ಎಡ್ವರ್ಟ್ ಆಗೋಗುತ್ತೆ ಅನಿಸುತ್ತೆ. ಅದರ್ವೈಸ್ ನಾಟ್ ಬ್ಯಾಡ್ ಅಲ್ಲ, ಈಸಿ ಅಂತಲೇ ಅನ್ನಿಸ್ತು. ಸೊ ನಿಮಗೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮಮ್ಮಿ ಮಾಡಿದ್ದ ಗೌಡ್ರ ಸ್ಟೈಲ್ ಮಟನ್ ಸಾಂಬಾರ್ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ಮಟನ್ ಸಾರು ರೆಸಿಪಿ ಸಖತ್ ಯಮ್ಮಿ ಆಗಿದೆ. ನನಗೂ ಊಟ ಆಯ್ತು ಇವಾಗ ತಾನೇ. ಸೊ ನಿಮಗೂ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.